ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 3 ರಾಜ್ಯಗಳ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಿದಷ್ಟು ಬಯಲಾಗ್ತಾ ಇದೆ ದೇಶದ ದೊಡ್ಡ ದರೋಡೆ ಕೇಸ. ಕಂಟೈನರ್ ಹೈಜಾಕ್ ಹಾಗೆಯೇ ಎಸ್ಐಟಿಯಿಂದ ತನಿಖೆ ಚುರುಕಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ 400 ಕೋಟಿ ಹಗರಣ. ದೇಶದ ಅತಿ ದೊಡ್ಡ ದರೋಡೆ ಕೇಸ್ ಇದು. ಕಂಟೈನರ್ ಹೈಜಾಕ್, ಎಸ್ಐಟಿಯಿಂದ ಒಂದ್ ಕಡೆ ತನಿಖೆ ಕೂಡ ಚುರುಕಾಗ್ತಾ ಇದೆ. ದರೋಡೆ ಪ್ರಕರಣದಲ್ಲಿ ಬೆಚ್ಚಿ ಬೀಳಿಸುವಂತ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ದರೋಡೆಯಾದ ಹಣ ಗುಜರಾತ್ನ ರಾಜಕಾರಣಿಗೆ ಸೇರಿದ್ದ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದು ಕಡೆ ಎಸ್ಐಟಿ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಕಿಶೋರ್ ಸೇಠ್ ಕೇವಲ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡಿದ್ರ? ಹಾಗಾದ್ರೆ ಕಿಶೋರ್ ಮಹಾರಾಷ್ಟ್ರದ ಒಂದು ಉದ್ಯಮಿಯವರು, ರಿಯಲ್ ಎಸ್ಟೇಟ್ ಉದ್ಯಮಿಯವರು, ಅವರ ಹಣ ಅಂತ ಹೇಳಿ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸಂದೀಪ್ ಅನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಕಿಶೋರ್ ಮತ್ತೆ ಸಂದೀಪ್ ಇಬ್ರು ಕೂಡ ಫ್ರೆಂಡ್ಸ್. ಅವರ ವ್ಯವಹಾರಗಳೆಲ್ಲವೂ ಕೂಡ, ಕಿಶೋರ್ನ ವ್ಯವಹಾರಗಳೆಲ್ಲವೂ ಕೂಡ ಸಂದೀಪ್ಗೆ ಗೊತ್ತಿತ್ತು. ಹಾಗಾಗಿ ಅವನ ಮೇಲೆ ಅನುಮಾನ ಬಂದು ಕಿಶೋರ್ ಏನು ಮಾಡ್ತಾರೆ, ಸಂದೀಪನ್ನ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಒತ್ತೆಯಾಳಾಗಿ ಇಟ್ಕೊಳ್ತಾರೆ. ಬೇಕಾದಷ್ಟು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನ ಮಾಡ್ತಾರೆ. ತದನಂತರ ಸಂದೀಪ್ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದು ಜನವರಿ 1ನೇ ತಾರೀಕು ಪೊಲೀಸ್ ಠಾಣೆಗೆ ದೂರು ಕೊಟ್ಟ ನಂತರ ಈ ಎಲ್ಲಾ ಪ್ರಕರಣಗಳು ಈಗ ಒಂದೊಂದಾಗಿ ಆಚೆ ಬರ್ತಾ ಇದೆ. ಎಸ್ಐಟಿ ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ. ಹಾಗಾದ್ರೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರ ಹಾಗಾದ್ರೆ ಕಿಶೋರ್ ಸೇಠ್ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಅಷ್ಟು ಹಣ ಬ್ಲಾಕ್ ಮನಿ ಕೂಡ ಖಂಡಿತವಾಗ್ಲೂ ಕೂಡ ಹೌದು. ಯಾರಿಗೆ ಸೇರಿದ್ದಂತ ಹಣ, ಎಲ್ಲಿಗೆ ಸಾಗಾಟವನ್ನ ಮಾಡಲಾಗ್ತಾ ಇತ್ತು, ಎಷ್ಟು ಜನ ಇದರಲ್ಲಿ ಪಾಲುದಾರಿಕೆಯನ್ನ ವಹಿಸ್ಕೊಂಡಿದ್ದಾರೆ, ಎಲ್ಲವೂ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಗೋವಾದಿಂದ ನೋಟು ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತ. ಹಾಗಾದ್ರೆ ಬಗೆದಷ್ಟು ಒಂದೊಂದು ವಿಚಾರಗಳು ಆಚೆ ಬರ್ತಾ ಇದೆ. ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ನೀಡಿದಂತಹ ಕಿಶೋರ್ ಸೇಠ್. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್. ಬಗೆದಷ್ಟು ಬಯಲಾಗ್ತಾ ಇದೆ. ಈಗ ಎಸ್ಐಟಿ ಕೂಡ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಒಂದೊಂದು ವಿಚಾರಗಳು ಕೂಡ ಆಚೆ ಬರ್ತಾ ಇದೆ. ಹಾಗಾದ್ರೆ ಕಿಶೋರ್ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡಿದ್ರ? ಹಾಗಾದ್ರೆ ಹಣವನ್ನ ಎಲ್ಲಿಗೆ ಸಾಗಾಟ ಮಾಡಿದ್ರು? ಕಿಶೋರ್ ಮತ್ತು ಜಯೇಶ್ ಮಾತನಾಡಿರುವಂತಹ ಸಂಭಾಷಣೆಯಲ್ಲಿ ಪ್ರಸ್ತಾಪ ಕೂಡ ಆಗಿದೆ. ಆಡಿಯೋ ಸಂಭಾಷಣೆಯ ಆಧಾರದಡಿ ತನಿಖೆ ಕೂಡ ಮಾಡ್ತಾ ಇದೆ ಎಸ್ಐಟಿ. ಎಲ್ಲಾ ಒಂದು ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಳ್ತಾ ಇದೆ. ಒಂದು ಕಡೆ ಕರ್ನಾಟಕ, ಒಂದು ಕಡೆ ಗೋವಾ, ಒಂದು ಕಡೆ ಮಹಾರಾಷ್ಟ್ರ, 3 ರಾಜ್ಯದ ಪೊಲೀಸರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಒಂದೊಂದು ರಾಜ್ಯದ ಪೊಲೀಸರು ಕೂಡ ಅಷ್ಟೇ ಸಹಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರು ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ 400 ಕೋಟಿ ಒಂದು ಹಗರಣ. ಯಾರಿಗಾದ್ರೂ ಕೂಡ ಅನುಮಾನ ಬರುತ್ತೆ, ಅಷ್ಟೊಂದು ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ದಾರೆ? ಬ್ಲಾಕ್ ಮನಿ ಖಂಡಿತವಾಗ್ಲೂ ಕೂಡ ಹೌದು. ಯಾರಿಗೆ ಸೇರಿದಂತ ಹಣ, ಎಷ್ಟು ಜನ ಪಾಲುದಾರಿಕೆಯನ್ನ ಹೊಂದಿದ್ದಾರೆ? ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಆಡಿಯೋ ಸಂಭಾಷಣೆ ಕೂಡ ಲೀಕ್ ಆಗಿರುವಂಥದ್ದು.